ಸಿಟಿ ರವಿ ಅರೆಸ್ಟ್ ಆಗ್ತಾರಾ? ದ್ವೇಷ ಭಾಷಣ ಮಾಡಿದಂತಹ ಸಿಟಿ ರವಿ ವಿರುದ್ಧ ಕೇಸ್ ದಾಖಲೆಯಾಗಿದೆ. ಸಿಟಿ ರವಿ ವಿರುದ್ಧ ಎಫ್ಐಆರ್ ಸಮರ್ಥಿಸಿದಂತಹ ಗೃಹ ಮಂತ್ರಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ಅರೆಸ್ಟ್ ಆಗ್ತಾರಾ? ದ್ವೇಷ ಭಾಷಣ ಮಾಡಿದಂತಹ ಸಿಟಿ ರವಿ ವಿರುದ್ಧ ಕೇಸ್, ಸಿಟಿ ರವಿ ವಿರುದ್ಧ ಎಫ್ಐಆರ್ ಸಮರ್ಥಿಸಿಕೊಂಡಿರುವಂತಹ ಗೃಹ ಮಂತ್ರಿ ಸಿಟಿ ರವಿ ನಿಖರವಾಗಿ ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಭಾಷಣದ ವೇಳೆ ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ದಾರೆ. ಆದರೆ ಭಾವನೆ ಮೂಡುವಂತಹ ಮಾತುಗಳನ್ನು ಆಡಿದ್ದಾರೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಎಫ್ಐಆರ್ ದಾಖಲೆಯಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರ ಹೇಳಿಕೆ ಇದಾಗಿದೆ. ವೀಕ್ಷಕರೇ, ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲೆಯಾಗಿದೆ. ಅರೆಸ್ಟ್ ಆಗ್ತಾರಾ ಸಿಟಿ ರವಿ ಎನ್ನುವಂಥದ್ದು? ಯಾಕಂದರೆ ಅವರು ಭಾಷಣ ಪ್ರಚೋದನಾಕಾರಿಯಾಗಿತ್ತು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಮದ್ದೂರಿನಲ್ಲಿ ನಡೆದಂತಹ ಈ ಒಂದು ಭಾಷಣ ಏನಾಗಿತ್ತು ಮದ್ದೂರಿನಲ್ಲಿ ಗೊತ್ತಿದೆ. ನಾನು ಸವಿಸ್ತಾರವಾಗಿ ಮಾತನಾಡಬೇಕು ಹೇಳಬೇಕು ಅಂತೇನಿಲ್ಲ. ಸೊ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅರೆಸ್ಟ್ ಆಗ್ತಾರ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದ್ದು, ದ್ವೇಷದ ಭಾಷಣವನ್ನ ಮಾಡಿದ್ದಾರೆ ಅವರು ಸಿಟಿ ರವಿ ಅವರು ಅಂತ. ಅವ್ರ ಮಾತು ಸ್ವಲ್ಪ ಹಾಗೆ ಕಟುವಾಗಿ ಮಾತನಾಡ್ತಾರೆ ಅವರು. ಎಲ್ಲ ಒಂದು ಭಾಷಣದಲ್ಲೂ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಕೇಳ್ತೀನಿ. ಕಟುವಾಗಿ ಮಾತನಾಡ್ತಾರೆ. ಯಾವುದೋ ಒಂದು ವಿಚಾರ ಆಯಿತು ಅಂದ್ರೆ ಕಟುವಾಗಿ ಹೇಳ್ತಾರೆ. ಸೊ ಆ ಒಂದು ಕಟುತನ ಏನಿದೆ ಅದೇ ಅವ್ರಿಗೆ ಮುಳುವಾಗಿರುವಂಥದ್ದು. ದ್ವೇಷ ಭಾಷಣ ಮಾಡಿದ್ದಾರೆ ಸಿಟಿ ರವಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಸಿಟಿ ರವಿ ವಿರುದ್ಧ ಎಫ್ಐಆರ್ ಹಾಕಲಾಗಿದ್ದು, ಅದನ್ನ ಗೃಹ ಮಂತ್ರಿಗಳಾಗಿರುವಂತಹ ಜಿ ಪರಮೇಶ್ವರ್ ಜಿ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಏನು ಅಂತ ನಾನು ಸರಿಯಾಗಿ ಕೇಳಲಿಲ್ಲ ಆ ಭಾಷಣನ, ನಾನೇನು ಕೇಳಕ್ ಹೋಗಿಲ್ಲ. ಆ ಒಂದು ಭಾಷಣದ ವೇಳೆ ಆಕ್ಷೇಪಾರ್ಹ ಪದಗಳ ಬಳಕೆ ಮಾಡಲಾಗಿದೆ ಅನ್ನೋದು ಗೊತ್ತಾಯಿತು. ದಟ್ಸ್ ವೈ ಅದಕ್ಕೆ ಎಫ್ಐಆರ್ ಅನ್ನು ದಾಖಲೆ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಮರ್ಥಿಸಿಕೊಳ್ಳಲೇಬೇಕು. ಹಾಗೆ ಸಿಟಿ ರವಿ ಅವರು ನಿಖರವಾಗಿ ಏನು ಹೇಳಿದ್ದಾರೆ ಅನ್ನೋದು ನನಗೆ ಐಡಿಯಾ ಇಲ್ಲ ಅಂತ ಹೇಳಿದ್ದಾರೆ. ದ್ವೇಷ ಭಾವನೆ ಮೂಡಿಸುವ ಮಾತನ್ನು ಆಡಿದ್ದಾರೆ. ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಎಫ್ಐಆರ್ ಅನ್ನ ದಾಖಲೆ ಮಾಡಲಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ನು ಏನಾಗುತ್ತೆ, ಅವರ ಮೇಲೆ ಎಫ್ಐಆರ್ ದಾಖಲೆಯಾಗಿದೆ, ಮುಂದೆ ಏನು ಕ್ರಮ ಜರುಗಿಸ್ತಾರೆ ಪೊಲೀಸರು ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕಾಗತ್ತೆ. ಸಿಟಿ ರವಿ ಅವರ ಮಾತು ಅವರು ನಿಂದನೆಗೆ ಒಳಗಾಗ್ತಾರೆ. ಸಿಟಿ ರವಿ ಅವರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ದ್ವೇಷ ಭಾಷಣದ ಕಾರಣಕ್ಕೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಮದ್ದೂರು ಪ್ರಕರಣದಲ್ಲಿ ಸಿಟಿ ರವಿ ಅವರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ದ್ವೇಷ ಭಾಷಣದ ಕಾರಣಕ್ಕೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಮದ್ದೂರು ಪ್ರಕರಣದಲ್ಲಿ ಸಿಟಿ ರವಿ ಅವರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ದ್ವೇಷ ಭಾಷಣದ ಕಾರಣಕ್ಕೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಮದ್ದೂರು ಪ್ರಕರಣದಲ್ಲಿ ಸಿಟಿ ರವಿ ಅವರ ಮೇಲೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.